ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಒಂದು ಸಣ್ಣ ಸುಂದರವಾದಂಥ ಗ್ರಾಮ. ಇದಕ್ಕೆ ಸುಮಾರು 1000 ವರ್ಷಗಳ ಇತಿಹಾಸ ಇದೆ. ಸಂತ ರಾಮಾನುಜರು ತಮಿಳುನಾಡಿನಿಂದ ಮೇಲುಕೋಟೆಗೆ ಬಂದು ಸುಮಾರು 15 ವರ್ಷಗಳ ಕಾಲ ಮೇಲುಕೋಟೆಯಲ್ಲಿದ್ದರು ಅನ್ನೋ ಒಂದು ಪ್ರತೀತಿ ಇದೆ. ಮೇಲುಕೋಟೆಗೆ ಒಂದು ಸ್ವತಂತ್ರ ಚಳವಳಿಯಲ್ಲಿ ತೊಡಗಿಕೊಂಡಂಥ ಅನೇಕ ಜನ ಮೇಲುಕೋಟೆಯಿಂದ ಬಂದಿದ್ದರು. ಮತ್ತು ಮೇಲುಕೋಟೆ 60ರ ದಶಕದಲ್ಲಿ ಗಾಂಧೀಜಿಯವರ ಕನಸಿನ ಒಂದು ಗ್ರಾಮ ಆಗಿತ್ತು. ಎಲ್ಲ ಗುಡಿ ಕೈಗಾರಿಕೆಗಳು ಮೇಲುಕೋಟೆಯಲ್ಲಿದ್ದವು. ಕೈಮಗ್ಗ ಇತ್ತು, ಕುಂಬಾರಿಕೆ ಇತ್ತು, ಬುಟ್ಟಿ ಹೆಣೆ ಅಂತ ಕೆಲಸ ಇತ್ತು, ಗಾಣ ಇತ್ತು. ಇಂಥ ಊರಿನಲ್ಲಿ 1960ರಲ್ಲಿ ಶ್ರೀ ಸುರೇಂದ್ರ ಕವಲಗಿ, ಶ್ರೀಮತಿ ಗಿರಿಜಾ ಕವಲಗಿ ಮತ್ತು ಅವರ ಸ್ನೇಹಿತರು ಸೇರಿ ಜನಪದ ಸೇವಾ ಟ್ರಸ್ಟ್ ಅನ್ನೋ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಶ್ರೀ ಸುರೇಂದ್ರ ಕವಲಗಿಯವರು ಮೂಲತಃ ಉತ್ತರ ಕರ್ನಾಟಕದವರು. ಅವರು ಸುಮಾರು ಒಂದು 7-8 ವರ್ಷಗಳ ಕಾಲ ಬಹಳ ಸಣ್ಣವರಿದ್ದಾಗಲೇ 20 ವರ್ಷದವರಿದ್ದಾಗಲೇ ಬಿಹಾರಕ್ಕೆ ಜಯಪ್ರಕಾಶ್ ನಾರಾಯಣ್ ಅವರಿಗೆ ಕಾರ್ಯದರ್ಶಿಯಾಗಿ ಹೋದರು. ಜಯಪ್ರಕಾಶ್ ನಾರಾಯಣ್ ಅವರು ದೇಶದ ಮಹಾನ್ ನಾಯಕರು. ಅವ್ರ ಜೊತೆ ಒಂದು 8 ವರ್ಷಗಳ ಕಾಲ ಅವರ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. ಆದರೆ ಅವರಿಗೆ ಮೂಲತಃ ತಾನು ಕರ್ನಾಟಕದವನು ಆಗಿದ್ದರಿಂದ ಕರ್ನಾಟಕದಲ್ಲೇ ಎಲ್ಲೋ ಒಂದು ಕಡೆ ನೆಲೆಸಿ JP ಅವರ ವಿಚಾರ, ಅದಕ್ಕಿಂತ ಮೂಲದಲ್ಲಿ ಮಹಾತ್ಮ ಗಾಂಧಿಯವರ ವಿಚಾರಗಳು, ಮುಖ್ಯವಾಗಿ ಗಾಂಧೀಜಿಯವರ ರಚನಾತ್ಮಕ ಕಾರ್ಯಕರ್ತನ ಹಿನ್ನೆಲೆಯಲ್ಲಿ ಒಂದು ತಮ್ಮ ಬದುಕನ್ನು ಕಟ್ಕೋಬೇಕು ಅನ್ನೋ ಉದ್ದೇಶದಿಂದ 1960ರಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಅವರ ಜೀವನ ಸಂಗಾತಿಯಾಗಿ ಶ್ರೀಮತಿ ಗಿರಿಜಾ ಕವಲಗಿ ಅವರು 1960ರಲ್ಲಿ ಸಿಕ್ಕಿದ್ರು. ಹಾಗಾಗಿ ಅವರಿಬ್ಬರು ಸೇರಿ ಮೇಲುಕೋಟೆಯಲ್ಲಿ 60ನೇ ಇಸ್ವಿಯಲ್ಲಿ ನೆಲೆಸಿದ್ರು. 61ರಲ್ಲಿ ಜನಪದ ಸೇವಾ ಟ್ರಸ್ಟು ತನ್ನ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತಾ ಬಂತು. ಆವಾಗ 60ರ ದಶಕದಲ್ಲಿ ಮೇಲುಕೋಟೆಯಲ್ಲಿ ಬಂದಾಗ ಮೇಲುಕೋಟೆಯಲ್ಲಿ ಇನ್ನೂ ಶಾಲೆಗಳು, ಶಿಶುವಿಹಾರಗಳು ಏನೂ ಇರಲಿಲ್ಲ. ಹಾಗಾಗಿ ಒಂದು ದೇವಸ್ಥಾನ ನೋಡಿದ್ರು. ಅದು ಕೃಷ್ಣನ ದೇವಸ್ಥಾನ ಆಗಿತ್ತು. ಅದಕ್ಕೊಂದು ದೊಡ್ಡ ಆವರಣ ಇತ್ತು. ಅಲ್ಲಿ ಶಿಶುವಿಹಾರ ಶುರು ಮಾಡೋದು. ಅದಕ್ಕೆ ಏನು ಹೆಸರಿಡೋದು? ಅದು ಕೃಷ್ಣನ ದೇವಸ್ಥಾನ ಆಗಿದೆ, ಮಕ್ಕಳ ಜೊತೆ ಕೆಲಸ ಮಾಡ್ತಾಯಿದ್ದೀನಿ, ಹಾಗಾಗಿ ಅದಕ್ಕೆ ಶ್ರೀಕೃಷ್ಣ ಶಿಶುವಿಹಾರ ಅಂತ ಹೆಸರಿಟ್ಟರು. ಸೊ ಹಾಗಾಗಿ ಶ್ರೀಕೃಷ್ಣ ಶಿಶುವಿಹಾರ ಜನಪದ ಸೇವಾ ಟ್ರಸ್ಟಿನ ಮೊದಲನೇ ಚಟುವಟಿಕೆ. ಮುಖ್ಯವಾಗಿ ಜನಪದ ಸೇವಾ ಟ್ರಸ್ಟಿಗೆ ಒಂದು ಸಾಮಾಜಿಕ ಮನ್ನಣೆ ಸಿಕ್ಕಿದ್ದು 1963ನೇ ಇಸ್ವಿಯಿಂದ 2000ನೇ ಇಸ್ವಿವರೆಗೆ ನಡೆಸಿದಂತಹ ಕರುಣಾಗ್ರಹ ಅಂತ ಇದ್ದಂತಹ ಒಂದು ಕೇಂದ್ರ. ಆವಾಗ ಕರ್ನಾಟಕ, ಇಡೀ ದೇಶದಲ್ಲಿ ಪೋಲಿಯೋ ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಅಲ್ಲಿ ಗ್ರಾಮೀಣ ಪ್ರದೇಶದಿಂದ ಬರೋ ಅಂಗವಿಕಲ ಮಕ್ಕಳನ್ನ ಇಟ್ಕೊಂಡು ಶಸ್ತ್ರಚಿಕಿತ್ಸೆ ಮಾಡಿಸಿ, ಕೈಕಾಲು ಸರಿ ಮಾಡಿಸಿ, ಅವ್ರಿಗೊಂದು ಶಿಕ್ಷಣ ಕೊಟ್ಟು ಅವ್ರಿಗೊಂದು ಉದ್ಯೋಗ ನಿರ್ಮಾಣ ಮಾಡೋದು ಬಹಳ ಮುಖ್ಯವಾದ ಕೆಲಸ ಆಗ ಕಾಲಘಟ್ಟದಲ್ಲಿ ಅಂತ ಅನ್ನಿಸ್ತು. 1963ರಲ್ಲಿ ಒಂದು ಮಗುವಿನಿಂದ ಕರುಣಾಗ್ರಹ ಪ್ರಾರಂಭವಾಯಿತು. ಕರುಣಾಗ್ರಹದಲ್ಲಿ ಸುಮಾರು ಒಂದು ಕಾಲಘಟ್ಟದಲ್ಲಿ 60 ಅಂಗವಿಕಲ ಮಕ್ಕಳು ಒಂದು ಸಲ ಇರ್ತಾಯಿದ್ರು. ಹೀಗೆ ನೂರಾರು ಮಕ್ಕಳು ಸುಮಾರು 40 ವರ್ಷಗಳ ಅವಧಿಯಲ್ಲಿ ಅತ್ಯಂತ ಕಷ್ಟದ ಹಿನ್ನೆಲೆಯಿಂದಂಥ ಬಂದ ಮಕ್ಕಳು ಜೀವನದಲ್ಲಿ ಬಹಳ ಮುಂದೆ ಬಂದಿರೋದಿದೆ. ಕಾಲೇಜಿನ ಪ್ರಿನ್ಸಿಪಾಲ್ರಾಗಿದ್ದಾರೆ, ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಬಂದಿದ್ದಾರೆ, ಬ್ಯಾಂಕಿನಲ್ಲಿ ಸೇರಿಕೊಂಡಿದ್ದಾರೆ. ಕರುಣಾಗ್ರಹದಲ್ಲಿ ಕರುಣೆ ಅನ್ನೋದು ಇರಲಿಲ್ಲ. ಮೊದಲನೇದಾಗಿ ಅವಕಾಶಗಳನ್ನ ಕೊಟ್ಟರು. ಅಕಸ್ಮಾತ್ ಅವ್ರೇನಾದರೂ ನಮಗೆ ಏನಾದರೂ ತೋರಿಸಿದ್ರೆ ಕರುಣೆ, ಅಯ್ಯೋ ಪಾಪ ಇವ್ರು ಅಂಗವಿಕಲರು, ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರಿಗೆಲ್ಲ ಅವ್ರು ಎಲ್ಲಿರ್ತಾರೋ ಅಲ್ಲೇ ತಂದು ಕೊಡಬೇಕು, ಅಲ್ಲೇ ಮಾಡಬೇಕು ಅಂತ ಅವ್ರೇನಾದರೂ ಆ ರೀತಿ ಏನಾದರೂ ಮಾಡಿದ್ದಿದ್ರೆ ಬಹುಶಃ ನಾವು ನಾವು ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಾಗ್ತಿರಲಿಲ್ಲ. ಅಲ್ಲಿ ಕೆಲಸ ಇದೆ, ನಿನ್ನ ಕೈಯಲ್ಲಿ ಆಗತ್ತೆ ಅಂತಲೂ ಹೇಳ್ತಾ ಇರಲಿಲ್ಲ. ಆ ಕೆಲಸ ಮಾಡೋ, ಅದು ಮಾಡೋ, ಇದು ಮಾಡೋ. ಅವಾಗ ನಮಗೇ ಒಂಥರ ಕಾನ್ಫಿಡೆನ್ಸ್ ಥರ ಬಂದ್ಬಿಡೋದು ನಮಗೆ. ಸೊ ಈಗ ನಮ್ಮ ಕೈಯಲ್ಲಿ ಯಾವುದು ಕೆಲಸ ಆಗಲ್ಲ ಅನ್ನೋ ಒಂದು ಇದೇ ಇಲ್ಲ ನಮಗೆ. 5:30ಗೆ ದಾದ ಬರೋರು ಬಂದ್ಬಿಟ್ಟು ಎಲ್ಲ ಎದಳಿ ಅನ್ನೋರು ಹೇಳಿಸ್ಬಿಟ್ಟು ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಡು ಹಾಲ್ನೆಲ್ಲ ಸ್ವಚ್ಛತೆ ಮಾಡ್ಕೊಂಡು ಪ್ರೇಯರ್ ಕೂತ್ಕೋಬೇಕು ನಾವು. 6 ಗಂಟೆಗೆ ಪ್ರಾರ್ಥನೆ ಮುಗೀತು ಅಂದರೆ
ಇನ್ನೂ ದಿನನಿತ್ಯ ಕೆಲಸಗಳು ಮಾಡ್ಕೋಗೋರು. ನನಗೆ ತುಂಬ ಹಿಂಸೆ ಆಗೋದು, ಅಯ್ಯೋ ಯಾಕಾರ ಬಂದಪ್ಪ ಇಲ್ಲಿ, ಹೆಂಗೋ ಎಲ್ಲ ಆರಾಮಾಗಿದ್ದೆ, ಹಿಂಗೆ ಇದ್ದೆ ಅಂತ. ನನಗೆ ಎಲ್ಲೋದ್ರು ಈಗ ನಮ್ಮ ಊರಿಗೆ ಹೋಗ್ಲಿ ಎಲ್ಲರೂ ಹೋಗ್ರಿ 4 ಜನ ಗುರ್ಸಿತಿ ಒಂದು ಗೌರವ ಕೊಟ್ಟು ಮೊದಲಾರ ಅಯ್ಯೋ ಇವನೇನು ಏನು ಓದಿ ಏನಾಗಬೇಕಾಗಿದೆ, ಏನು ಮಾಡ್ತಿದ್ದೆ ಇವನು, ಸುಮ್ಮನೆ ಎಲ್ಲ ಕೊಟ್ಟು ತಿನ್ಕೊ ಬಿದ್ದಿರೋಕ್ಕಾಗಲ್ವ ಅಂತ ಹೇಳ್ತಾಯಿದ್ರು. ಸೊ ಈಗೆಲ್ಲ ನನಗೆ ಗುರುತಿಸ್ತಾರೆ, ಪರವಾಗಿಲ್ಲ ಹುಡುಗ ಅಂತೋಣಿ ಹಿಂಗೆ ಒಳ್ಳೆ ಹುಡುಗ ಹಿಂಗೆ ಆಗಿದ್ದಾನೆ, ಮನೆಯೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾನೆ, ಕಷ್ಟ ಸುಖಕ್ಕೆ ಆಗ್ತಾನೆ ಅಂತೆಲ್ಲ ಇಷ್ಟಪಡ್ತಿದ್ದಾರೆ. ಬಹಳ ವಿಶಿಷ್ಟವಾದಂಥದ್ದು ಕರುಣಾಗ್ರಹ. ಅದೊಂದು ಹಾಸ್ಟೆಲ್ಲ ಅಂದರೆ ಹಾಸ್ಟೆಲ್ ಅಲ್ಲ, ಮನೇನ ಅಂದರೆ ಮನೆಯೂ ಅಲ್ಲ. ಹೀಗೆ ಹಾಸ್ಟೆಲ್ ಮತ್ತು ಒಂದು ವಸತಿ ನಿಲಯ ಮತ್ತು ಮನೆ ಎರಡರ ಒಂದು ಸರಿಯಾದ ಹದವಾದ ಸಮ್ಮಿಶ್ರಣ ಕರುಣಾಗ್ರಹಕ್ಕಾಗಿತ್ತು. ಯಾಕಂದರೆ ಸುರೇಂದ್ರ ಕೌಲ್ಗಿ ಮತ್ತು ಗಿರಿಜಾ ಕೌಲ್ಗಿ ಅವರು ಅಪ್ಪ ಅಮ್ಮನ ಸ್ಥಾನದಲ್ಲಿ ಇದ್ದುಕೊಂಡು ಈ ಮಕ್ಕಳನ್ನ ಬೆಳೆಸ್ತಾಯಿದ್ರು, ಜೊತೆಗೆ ಇರ್ತಾಯಿದ್ರು, ಅವ್ರ ಜೊತೆಗೆ ಊಟ ಮಾಡ್ತಿದ್ರು, ಮಕ್ಕಳಿಗೆ ಸ್ನಾನ ಮಾಡಿಸ್ತಾಯಿದ್ರು. ಅಮ್ಮನೇ ನಮ್ಮ ತಾಯಿನೇ ಗಿರಿಜಾ ಕೌಲ್ಗಿ ಅವರು ಅಡುಗೆ ಮಾಡ್ತಿದ್ರು. ಹೀಗಾಗಿ ಒಂದು ದೊಡ್ಡ ಕುಟುಂಬದ ವಾತಾವರಣ ಕರುಣಾಗ್ರಹಕ್ಕಿತ್ತು. ಬರೀ ಶಿಕ್ಷಣ ಒಂದೇ ಅಲ್ಲ, ಅವರು ಮದುವೆ ಮಾಡಿ ಅವರ ಸೊಸೆಯಂದಿರಿಗೆ ಬಾಣಂತನ ಮಾಡೋ ತನಕ ಕರುಣಾಗ್ರಹ ಕೆಲಸ ಮಾಡ್ತಾ ಬಂದಿದೆ. ಹಾಗಾಗಿ ಒಂದು 3 ತಲೆಮಾರಿನ ಸಂಪರ್ಕ ಕರುಣಾಗ್ರಹಕ್ಕೆ ಇದೆ. ನಾನಿಲ್ಲಿ 13 ವರ್ಷ ಇದ್ದೆ. 92ನೇ ಇಸ್ವಿಲಿ ಬಂದಿದ್ದು. 92ರಿಂದ 2004ವರೆಗೂ ಇಲ್ಲೇ ಇದ್ದೆ. ನಂತರ ಇಲ್ಲಿ SCT ಪಾಲಿಟೆಕ್ನಿಕಲ್ಲಿ ಸಂತೋಷ್ ಕೌಲ್ಗಿ ಅವರ ಜೊತೆ ಎಲ್ಲ ಮಾತಾಡ್ಬಿಟ್ಟು ನಾನು ಇಲ್ಲಿ ಸೇರ್ಕೋಬೇಕು ಅಂತ ಇದ್ದೀನಿ ನಾನು ಅಂತ ಸೇರಿಕೊಂಡು ಅಲ್ಲಿ ಡಿಪ್ಲೊಮೊ ಮುಗಿಸ್ಕೊಂಡು, ಆಮೇಲೆ ನಂತರ ಡಿಪ್ಲೊಮೊ ಮುಗಿದ ನಂತರ ನಾನು ಬೆಂಗಳೂರಿಗೆ ಹೋಗಿ ಅಲ್ಲಿ BBA ಮುಗಿಸ್ಕೊಂಡು, ಈಗ ನಾನು ಇದು ಜೆನ್ಪ್ಯಾಕ್ಟ್ ಅಂತ ಒಂದು ಔಟ್ಸೋರ್ಸಿಂಗ್ ಕಂಪ್ನಿ ಇದೆ. ಔಟ್ಸೋರ್ಸಿಂಗ್ ಕಂಪ್ನಿಯಲ್ಲಿ ಬಿಸ್ನೆಸ್ ಅನಾಲಿಸ್ಟಾಗಿ ಕೆಲಸ ಮಾಡ್ಕೊಂಡಿದ್ದೀನಿ. ಹೀಗೆ ಕರುಣಾಗ್ರಹ 1963ರಿಂದ 2000 ಇಸ್ವಿವರೆಗೆ ಬಹಳ ದೀರ್ಘಗಳ ಕಾಲ ನೂರಾರು ಅಂಗವಿಕಲ ಮಕ್ಕಳಿಗೆ ಆಶ್ರಯವನ್ನು ಕೊಟ್ಟು ಅವ್ರಿಗೊಂದು ಜೀವನ ರೂಪಿಸ್ಕೊಳ್ಳೋಕ್ಕೆ ಅವಕಾಶ ಕೊಡ್ತು. 2000 ಇಸ್ವಿ ಹೊತ್ತಿಗೆ ಏನಾಯಿತು ಅಂತಂದರೆ, ಈ ಪೋಲಿಯೋ ನಿರ್ಮೂಲನದಂಥ ಒಂದು ಚಟುವಟಿಕೆಯನ್ನು ಸರ್ಕಾರ ಕೈಗೊಂಡು ಪೋಲಿಯೋ ಎರಾಡಿಕೇಷನ್ ಪ್ರೋಗ್ರಾಮ್ ಬಂದಿದ್ದರಿಂದ ಪೋಲಿಯೋ ಕೂಡ ಕಮ್ಮಿ ಆಗ್ತಾ ಬಂತು. ಅದಲ್ಲದೆ ಸರ್ಕಾರದ ಬಗ್ಗೆ ಇದಕ್ಕೆ ಎಚ್ಚೆತ್ತುಕೊಂಡು ಈಗಾಗಲೇ ರಾಜ್ಯದಾದ್ಯಂತ ಅನೇಕ ಕೇಂದ್ರಗಳು ಅಂಗವಿಕಲರಿಗೋಸ್ಕರ ಪ್ರಾರಂಭ ಆಗಿತ್ತು. ಗ್ರಾಮೀಣ ಪ್ರದೇಶದ ಈ ಥರದ ಒಂದು ವಸತಿ ನಿಲಯಕ್ಕೆ ಬರೋ ಒಂದು ಆಕರ್ಷಣೆ ಕೂಡ ಕಮ್ಮಿ ಆಯಿತು. ಈಗ ಅಲ್ಲಲ್ಲೇ ಜಿಲ್ಲಾ ಮಟ್ಟದಲ್ಲಿ ಅನೇಕ ಕೇಂದ್ರಗಳಾಗಿದ್ದರಿಂದ ಮಕ್ಕಳೆಲ್ಲ ಅಲ್ಲಲ್ಲೇ ಉಳ್ಕೊಳ್ಳೋಕೆ ಶುರು ಮಾಡಿದ್ರು. ಆಮೇಲೆ ಜನಪದ ಸೇವಾ ಟ್ರಸ್ಟ್ ಯಾವತ್ತೂ ಕೂಡ ಒಂದು ಕಾಲಘಟ್ಟಕ್ಕೆ ಅಗತ್ಯ ಏನಿದೆ ಆ ಥರ ಚಟುವಟಿಕೆಗಳನ್ನೇ ಮಾಡ್ತಾ ಬಂದಿದೆ. 2005ನೇ ಇಸ್ವಿ ಹೊತ್ತಿಗೆ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರೇನಿದ್ದಾರೆ, ಈ ಅನಾಥವಾಗುವಂಥ ಸಣ್ಣ ಮಕ್ಕಳೇನಿರುತ್ತವೆ ಅವುಗಳಿಗೆ ಒಂದು ದತ್ತು ಕೇಂದ್ರ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ರು. ಅವಾಗಾಗ್ತಾನೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಒಂದೊಂದು ದತ್ತು ಕೇಂದ್ರ ಇರಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಾ ಬಂತು. ಆಗ ಮಂಡ್ಯ ಜಿಲ್ಲೆಯಲ್ಲಿ ಸೂಕ್ತವಾದ ಸಂಸ್ಥೆ ಜನಪದ ಸೇವಾ ಟ್ರಸ್ಟ್ ಅಂತ ಹೇಳಿ ನಮ್ಮನ್ನು 2005ನೇ ಇಸ್ವಿಲಿ ದತ್ತು ಕೇಂದ್ರವೊಂದನ್ನು ಪ್ರಾರಂಭ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ರು. ಒಂದು ವಿಶೇಷ ದತ್ತು ಸೇವಾ ಕೇಂದ್ರವನ್ನು ನಡೆಸ್ತಾ ಇದ್ದೀವಿ. ಕರುಣಾಗ್ರಹದ ರೂಪಾಂತರ ಆಗಿದೆ ಅಷ್ಟೇ. ಈಗ ಬಹಳ ಒಂದು ದಿನದ ಒಂದು ವಾರದ ಅನಾಥವಾಗುವಂಥ ಮಕ್ಕಳು ಸಂಸ್ಥೆಯ ಆಶ್ರಯಕ್ಕೆ ಬರುತ್ತವೆ. ಇವುಗಳನ್ನು ಪೋಷಣೆ ಮಾಡಿ ಕಾನೂನುಬದ್ಧವಾಗಿ ದತ್ತು ಕೊಡುವಂಥ ಕೆಲಸ ಮಾಡಿದ್ದೀವಿ. ಇದುವರೆಗೆ ಸುಮಾರು ಒಂದು 60 ಮಕ್ಕಳನ್ನು ರಾಜ್ಯದ ಬೇರೆ ಬೇರೆ ಕಡೆಗೆ ದತ್ತು ಕೊಟ್ಟಿದ್ದೀವಿ. ಪ್ರತಿ ವರ್ಷ ಜನವರಿಯ 2ನೇ ಭಾನುವಾರ ನಮ್ಮ ಈ ಕೇಂದ್ರದಲ್ಲಿ ಅವರೆಲ್ಲರದ ಒಂದು ಸಮ್ಮಿಲನ ಮಾಡ್ತೀವಿ. ಬಹಳ ಚೆನ್ನಾಗಿರುತ್ತೆ. ಹೀಗಾಗಿ ದತ್ತು ಕೇಂದ್ರದ ರೂಪ ಕರುಣಾಗ್ರಹ ಇನ್ನೊಂದು ರೂಪದಲ್ಲಿ ಮುಂದುವರಿತಾ ಇದೆ. ಕರುಣಾಗ್ರಹ ನಡೆಸ್ತಿದ್ದಾಗಲೇ ಕೌಲಗಿ ದಂಪತಿಗಳಿಗೆ ಮತ್ತು ಅವ್ರ ಗೆಳೆಯರಿಗೆ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಜನಪದ ಸೇವಾ ಟ್ರಸ್ಟ್ ಬೆಳೀಬೇಕು ಅಂತಿದ್ದಾಗ, ಇನ್ನೊಂದಿಷ್ಟು ಏನಾದರೂ ಸೇವಾ ಚಟುವಟಿಕೆಗಳನ್ನು ತೊಗೋಬೋದು ಅನ್ನಿಸಿದಾಗ ಅವರಿಗೆ ತಕ್ಷಣ ಕಂಡಿದ್ದು ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳ ಸಮಸ್ಯೆ ಬಹಳ ಪ್ರಮುಖವಾಗಿ ಅವ್ರಿಗೆ ಕಂಡಿತ್ತು. ಒಂದು ಕಸ್ತೂರ್ಬಾ ಸಂಕ್ಷಿಪ್ತ ಶಿಕ್ಷಣ ಶಾಲೆ ಅಂತ ಒಂದು ನಡೆಸಿದ್ರು. ಅದರಲ್ಲಿ ಸುಮಾರು ಒಂದು 10 ವರ್ಷದಲ್ಲಿ ಒಂದು 250ರಿಂದ 300 ಹೆಣ್ಣು ಮಕ್ಕಳು ಸಂಸ್ಥೆಯ ಆಶ್ರಯದಲ್ಲಿ 2 ವರ್ಷಗಳ ಕಾಲ ಇರ್ತಾಯಿದ್ರು. ಅವರೆಲ್ಲ ಎಂಥ ಹೆಣ್ಮಕ್ಳು ಅಂತಂದರೆ, ಮದುವೆ ಆಗಿರುತ್ತೆ, ಗಂಡ ಬಿಟ್ಬಿಟ್ಟಿರ್ತಾನೆ, ವಿಧವೆಯರಾಗಿರ್ತಾರೆ, ಮನೆಯಲ್ಲಿ ಬಡತನ ಇರುತ್ತೆ, ಬೇರೆ ಬದುಕೋದಕ್ಕೆ ಬೇರೆ ಮಾರ್ಗಗಳು ಸಿಗ್ತಾ ಇರಲ್ಲ. ಒಂದು ರೀತಿ ಅವಕಾಶ ವಂಚಿತರಾದಂಥ ಹೆಣ್ಮಕ್ಳು ಸಂಸ್ಥೆಯಲ್ಲಿ ಆಶ್ರಯವನ್ನು ಪಡೆದು ಕಸ್ತೂರ್ಬಾ ಸಂಕ್ಷಿಪ್ತ ಶಿಕ್ಷಣ ಶಾಲೆಯಲ್ಲಿದ್ದು SSLCಯನ್ನು ತೇರ್ಗಡೆ ಮಾಡಿದ್ರು. ಆಮೇಲೆ ಬಹಳ ಜನ SSLCಯನ್ನು ತೇರ್ಗಡೆ ಮಾಡಿದ ತಕ್ಷಣ ಹೋಗಿಲ್ಲ, ಅಲ್ಲಿಗೆ ನಿಂತು ಹೋಗಿಲ್ಲ. ಬಹಳ ಜನ ಹುಡುಗಿರು ಸ್ನಾತಕೋತ್ತರ ಪದವಿ ತನಕ ಹೋದರು, PhD ತನಕ ಮಾಡೋಕ್ಕೆ ಸಾಧ್ಯ ಆಯಿತು. ಅಲ್ಲೇ ನಿಲ್ಲಿಸಿದ್ದವರು ಯಾವುದೋ ಒಂದು ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು, ಯಾವುದೋ ಒಂದು ಫ್ಯಾಕ್ಟ್ರಿಗೆ ಹೋಗಿ ಕೆಲಸಕ್ಕೆ ಸೇರಿಕೊಂಡ್ರು.
ಸಂಕ್ಷಿಪ್ತ ಶಿಕ್ಷಣ ಶಾಲೆ ಮುಗಿತಿದ್ದಾಗ ಎಲ್ಲ ಹೆಣ್ಮಕ್ಳು ಭಾಳ ಸಲ ಉದ್ಯೋಗ ಸಿಗ್ತಿರಲಿಲ್ಲ. ಉದ್ಯೋಗ ಸಿಗಬೇಕು ಅಂದರೆ ಏನೋ ಒಂದು ಕೌಶಲ್ಯ ಬೇಕಾಗ್ತಾಯಿತ್ತು. ಹಾಗಾಗಿ ಅವ್ರಿಗೊಂದಿಷ್ಟು ಕೌಶಲ್ಯಗಳನ್ನು ಕೊಡಬೇಕು ಅಂಥೇಳಿ 1970ರ ದಶಕದಲ್ಲಿ ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ಮುದ್ರಣಾಲಯಗಳೇ ಬಂದಿರಲಿಲ್ಲ. ಜನಪದ ಸೇವಾ ಟ್ರಸ್ಟ್ ಒಂದು ಮುದ್ರಣಾಲಯವನ್ನು ಪ್ರಾರಂಭ ಮಾಡ್ತು, ಜನಪದ ಮುದ್ರಣಾಲಯ ಅಂಥೇಳಿ. ಆವಾಗಿನ ಕಾಲದಂಥ ಟೈಪ್ ಸೆಟ್ಟಿಂಗ್ ಮಾಡುವಂಥ ಮುದ್ರಣಾಲಯ ಅದು. ಸುಮಾರು ಕನ್ನಡ ಇಂಗ್ಲೀಷ್ನಲ್ಲಿ ಟೈಪ್ ಸೆಟ್ಟಿಂಗ್ ಮಾಡಿ ಒಂದು 30-40 ಹೆಣ್ಣುಮಕ್ಕಳು ಅದರಿಂದ ತರಬೇತಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿತ್ತು. ಒಂದು 10 ಹೆಣ್ಣುಮಕ್ಕಳು ಸತತವಾಗಿ ಕೆಲಸ ಮಾಡ್ತಾಯಿದ್ರು, ಕಂಪೋಸಿಂಗ್ ಮಾಡೋದು ಮತ್ತು ಪ್ರಿಂಟಿಂಗ್ ಮಾಡಿ ಜೀವನೋಪಾಯಗಳನ್ನು ಕಂಡುಕೊಳ್ತಾಯಿದ್ರು. ಹೆಚ್ಚು ಕೆಲಸಗಳು ಮಾಡ್ತೀವಿ ಅಂತ ತಕ್ಷಣ ನಾವೇನು ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ತೊಗೊಂಡು ನೂರಾರು ಪ್ರಾಜೆಕ್ಟನ್ನು ಮಾಡಬೇಕು ಅನ್ನೋದು ಖಂಡಿತ ನಮ್ಮ ಉದ್ದೇಶ ಅಲ್ಲ. ಇಲ್ಲಿ ಹೊಸ ಹೊಸ ಚಿಂತನೆಗಳು ಬರಬೇಕು, ಅದು ಬೇರೆ ಕಡೆ ಬೆಳೀತಾ ಹೋಗಬೇಕು ಅನ್ನೋದಕ್ಕೆ ಮಾತ್ರ ನಾವು ಮಾಡ್ಕೊಂಡು ಹೋಗ್ತೇವೆ. ಈಗ ನಮ್ಮಲ್ಲಿ ಪ್ರತಿ ತಿಂಗಳಿಗೋ ಅಥವಾ 2 ತಿಂಗಳಿಗೋ ಒಂದು ಸರ್ತಿ ಯುವಕರಿಗೆ ಕ್ಯಾಂಪ್ಗಳು ನಡೀತಾ, ಶಿಬಿರ ನಡೀತಾ ಇರೋದು. ಇದು ಕೂಡ ಒಂದು ಬೀಜ ನೆಡೋವಂಥ ಒಂದು ಪ್ರಕ್ರಿಯೆ ಮಾತ್ರ. ಇದರಿಂದ ಏನೋ ನಾವು ಎಲ್ಲ ಕಾಲೇಜ್ಗೂ ನಾವು ಇದನ್ನು ತೊಗೊಂಡು ಹೋಗಬೇಕು, ಒಂದು ಶಿಬಿರ ಮಾಡಬೇಕು ಅನ್ನೋವಂಥ ಒಂದು ಪ್ರಾಜೆಕ್ಟ್ ವೈಸ್ ನಾವು ಯೋಚನೆ ಮಾಡ್ತಾಯಿಲ್ಲ. ಈಗ ಜನಪದ ಸೇವಾ ಟ್ರಸ್ಟ್ ಒಂದು ಸಂಪೂರ್ಣವಾಗಿ ಜನಾಧಾರಿತವಾಗಿರತಕ್ಕಂಥ ಸಂಸ್ಥೆಯನ್ನು ಮಾಡಬೇಕು ಅನ್ನೋದು ನಮ್ಮ ಮೊದಲಿಂದ ಆಶಯ. ಇದರ ಜವಾಬ್ದಾರಿ ಎಲ್ಲ ಸಮಾಜದ್ದೇನೆ. ಸಮಾಜಕ್ಕೆ ಅದು ಬೇಕು ಅನ್ನೋವರೆಗೂ ಅದು ನಡೀತಾ ಇರುತ್ತೆ. ಹಾಗೆ ಸುಮಾರಷ್ಟು ನಡ್ಕೊಂಡು ಬಂದಿದೆ. ಈಗಿನ ಕಾಲದ ಹುಡುಗರು ಕೂಡ ನಾವೆಲ್ಲ ಯುವಕರಿಗೆ ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಇಲ್ಲ ಅನ್ನೋ ಥರ ಮಾತುಗಳು ಕೇಳಿಬರುತ್ತೆ. ಆದರೆ ಇಲ್ಲೆಲ್ಲ ನೋಡಿದಾಗ ತುಂಬ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋ ಹುಡುಗರುಗಳೆಲ್ಲ ಇದಕ್ಕೆ ಬಂದು ಸೇರೋದು ಎಲ್ಲ ಕಾಣುತ್ತೆ. ಬೆಳೆಗಳ ಬಗ್ಗೆ ಇರ್ಬೋದು ಅಥವಾ ಪರಿಸರದಿಂದ ಆಗಂಥ ವನ್ಯಜೀವಿ ಮತ್ತು ಪ್ರಾಣಿಗಳ ಸಂಘರ್ಷ ಇರ್ಬೋದು, ಈ ಥರದ್ದೆಲ್ಲದಕ್ಕೂ ಒಂದು ಒಳ್ಳೆಯ ಐಡಿಯಲ್ ಕ್ಲಾಸ್ ರೂಮ್ ಇದು ಇರೋಂಥ ಲೊಕೇಶನ್ನು. ಸೊ ಹಾಗಾಗಿ ಇದು ಬರುವ ಮುಂದಿನ ವರ್ಷಗಳಲ್ಲಿ ಕಾಡು ಕಮ್ಮಿ ಆಗ್ತಾ ಬೆಂಗಳೂರು ಇನ್ನಷ್ಟು ದಟ್ಟಣೆ ಆಗ್ತಾ ಈ ಥರದ ಸ್ಥಳಗಳಿಗೆ ಇನ್ನೂ ಹೆಚ್ಚು ಮಹತ್ವ ಬರ್ತಾ ಹೋಗುತ್ತೆ. ಸೊ ಇದು ಬಿಲ್ಡಿಂಗ್ ಕಟ್ಬೋದು ನಾವು. ಸೊ ಬಿಲ್ಡಿಂಗ್ ಎಷ್ಟು ದೊಡ್ಡದು ಬೇಕೋ ಎಷ್ಟು ಬೇಗ ಕಟ್ಬೋದು. ಆದರೆ ಒಂದು ಹಳೆ ಕಾಡನ್ನು ಕಟ್ಟೋಕ್ಕಾಗೋದಿಲ್ಲ. ಸೊ ಅಷ್ಟು ವರ್ಷ ಕಾಡು ಇರಬೇಕು. ಸೊ ಹಾಗೆ ಅದನ್ನ ಉಳಿಸ್ಕೊಂಡು ಹೋಗೋದನ್ನು ಒಂದು ಅಭಿವೃದ್ಧಿ ಅಂತ ಕನ್ಸಿಡರ್ ಮಾಡಿದಂಥ ಜನಪದ ಸೇವಾ ಟ್ರಸ್ಟ್ ನಿಲುವು ತುಂಬ ಮಹತ್ವವಾದ. ಇವಾಗ ಇನ್ನು ಶ್ರೀಕೃಷ್ಣ ಶಿಶುವಿಹಾರ ನಿಮಗೆ ಮೊದಲೇ ಹೇಳಿದೆ, ಅದು ಅಷ್ಟಕ್ಕೇನಿಂದನೇ ಅದಕ್ಕೊಂದು ಪ್ರಾಥಮಿಕ ಶಾಲೆಯನ್ನು ಜನಪದ ಸೇವಾ ಟ್ರಸ್ಟ್ ಸೇರಿಸ್ತು. ಅದನ್ನು ಒಂದು ಕಾಲೇಜ್, ಪದವಿ ಪೂರ್ವ ಕಾಲೇಜ್ ತನಕ ಶಾಲೆ ಹೋಯಿತು. ಒಂದು ಕನ್ನಡ ಮಾಧ್ಯಮ ಶಾಲೆ, ಅದನ್ನೊಂದು ಹೆಚ್ಚು ಅರ್ಥಪೂರ್ಣವಾದ ಶಾಲೆಯಾಗಿ ನಡೆಸಬೇಕು ಅಂತ ಸುಮಾರು ಒಂದು 25 ವರ್ಷಗಳ ಕಾಲ ಜನಪದ ವಿದ್ಯಾಲಯ ಅನ್ನೋ ಒಂದು ಶಾಲೆಯನ್ನು ನಡೆಸಿದ್ವಿ. ಅದಕ್ಕೆ ಸರ್ಕಾರದ ಮಾನ್ಯತೆಯನ್ನು ಕೂಡ ಪಡ್ಕೊಳ್ತು ಜನಪದ ಸೇವಾ ಟ್ರಸ್ಟ್. ಆದರೆ ಒಂದು ಕಾಲಘಟ್ಟದಲ್ಲಿ ಜನಪದ ಸೇವಾ ಟ್ರಸ್ಟಿಗೆ ಅನಿಸೋಕ್ಕೆ ಶುರುವಾಯಿತು, ಈ ಶಾಲೆ ತನ್ನ ಆದರ್ಶಗಳನ್ನು ಎಲ್ಲೋ ಕಳ್ಕೊಳ್ತಾ ಇದೆ. ಇದು ಹೆಚ್ಚು ಯಾಂತ್ರಿಕವಾಗಿ ನಡೀತಾ ಇದೆ. ಇನ್ನು ಆದರ್ಶದ ಕನ್ನಡ ಮಾಧ್ಯಮದ ಶಾಲೆಗಳಿಗೆ ನಡೆಸೋಕ್ಕಾಗದೇ ಇರೋವಂಥ ಒಂದು ಉಸಿರುಗಟ್ಟೋ ವಾತಾವರಣ ನಿರ್ಮಾಣ ಆಗ್ತಾಯಿದೆ ಅಂತ ಅನ್ನಿಸಿದಾಗ ತನ್ನ ಆದರ್ಶಗಳನ್ನು ಬಲಿ ಕೊಡದೇನೆ ಜನಪದ ವಿದ್ಯಾಲಯವನ್ನು ಜನಪದ ಸೇವಾ ಟ್ರಸ್ಟ್ ನಿಲ್ತು. ಇನ್ನು ಜೂನಿಯರ್ ಕಾಲೇಜ್ ಏನು ನಡೀತಾ ಇತ್ತು, ಪ್ರೀ ಯೂನಿವರ್ಸಿಟಿ ಕಾಲೇಜ್, ಅದಕ್ಕೆ ಸರ್ಕಾರದ ಅನುದಾನ ಬರ್ತಾಯಿತ್ತು, ಎಲ್ಲ ಸವಲತ್ತುಗಳು ಕೂಡ ಇತ್ತು. ಆದರೆ ಆ ಪದವಿ ಪೂರ್ವ ಕಾಲೇಜು ಜನಪದ ಸೇವಾ ಟ್ರಸ್ಟ್ನ ಯಾವ ಧ್ಯೇಯೋದ್ದೇಶವನ್ನು ಅದು ಪೂರೈಸೋಕ್ಕೆ ಆಗ್ತಾಯಿಲ್ಲ ಅಂತ ಗೊತ್ತಾದ ಕೂಡಲೇ ಅನುದಾನ ಬರ್ತಿದ್ದಂಥ ಒಂದು ಕಾಲೇಜನ್ನು ಜನಪದ ಸೇವಾ ಟ್ರಸ್ಟ್ ಯಾವುದೇ ಮುಲಾಜಿಲ್ಲದೆ ನಿಲ್ಲಿಸ್ಬಿಡ್ತು. ಇದು ಕೂಡ ಜನಪದ ಸೇವಾ ಟ್ರಸ್ಟು ತನ್ನ ವಿಚಾರಕ್ಕೆ ಹೆಚ್ಚು ಹೇಗೆ ಬದ್ಧವಾಗಿದೆ ಅಂತ ಹೇಳೋದಕ್ಕೆ ಇವೆರಡು ಬಹಳ ದೊಡ್ಡ ಸಾಕ್ಷಿಗಳು ಅಂತ ನಾನು ಅಂದ್ಕೊಳ್ತೀನಿ. ನನಗೆ ಜನಪದ ಸೇವಾ ಟ್ರಸ್ಟ್ ಅಂದರೆ ನೆನಪಾಗೋದು ಮೊದಲು ನಾನು ಬಾಲ್ಯದಲ್ಲಿ ಓದ್ತಿದ್ದ ದಿನಗಳು. ಅಂದರೆ ನನ್ನದು ಎಜುಕೇಷನ್ ಏನಿದೆ ಬೇಸಿಕ್, ಅದೆಲ್ಲ ನಾನು ಆ ಜನಪದ ಸೇವಾ ಟ್ರಸ್ಟಲ್ಲೇ ನಾನು ಕಲ್ತಿದ್ದು. ಬೆಳಿಗ್ಗೆ ಆಗ್ತಿದ್ದಂಗೆ ನಮಗೆ ಯಾವಾಗಲೂ ಮನಸ್ಸು ಜನಪದ ಅಲ್ಲೇ ಇರೋದು, ರಾತ್ರಿ 8-9 ಗಂಟೆ ಆದರೂ ಅಲ್ಲೇ ಇರಬೇಕು ಅನ್ಸೋದು. ಸೊ ನಮಗೆ ಅದೊಂಥರ ಇನ್ನೊಂದು ಮನೆ ಆಗಿಬಿಟ್ಟಿತ್ತು ನಮಗೆ. ಆಮೇಲೆ ಚಿಕ್ಕದಲ್ಲಿ ನಾವು ಏನು ಖುಷಿ ಆಗ್ತಿದ್ವಿ ಅಂದರೆ ಪ್ರತಿ ವರ್ಷ 2 ಶಿಬಿರ ಇರೋದು ನಮಗೆ. ಮಕ್ಕಳಿಗೆ ನಾವು ಇಡೀ ಊರು ಅಂದರೆ ಮೇಲ್ಕೋಟೆ ಒಂಥರ ಜಾತ್ರೆ ಥರ ಸೇರ್ಕೋತಿದ್ವಿ. ತುಂಬ ಜನ, ದೊಡ್ಡ ಮೈದಾನ ಇತ್ತು ಅಲ್ಲಿ. ಸೊ ಆವಾಗೆಲ್ಲ ಏನಂದ್ರೆ ನಾಟಕಗಳನ್ನು ಮಾಡಿಸ್ತಾಯಿದ್ರು ನಮಗೆ. ಆ ನಾಟಕಗಳೆಲ್ಲ ಮಾಡ್ಬೇಕಾದ್ರೆ ನಮ್ಗೊಂದು ಸ್ವಲ್ಪ ಏನೋ ಖುಷಿ ಆಗೋದು. ಆವಾಗ ನಮಗೇನು ಅಂದರೆ ಅವಾಗ ಆ್ಯಕ್ಟಿಂಗ್, ಅಭಿನಯ ಮಾಡೋದೆಲ್ಲ ನಮಗೊಂಥರ ತುಂಬ ಇಷ್ಟ ಆಗ್ತಿತ್ತು. ಆದರೆ ನಮ್ಮ ಅದೃಷ್ಟ ಏನು ಅಂದರೆ ಸಿಗ್ತಿರ್ಲಿಲ್ಲ ಪಾತ್ರಗಳು ಅವಾಗ. ಆದರೆ ಅದು ಬೇರೆಯವ್ರ ಪಾತ್ರ ಮಾಡೋದು ನೋಡಿ ನನಗೆ ಭಾಳ ಖುಷಿ ಆಗೋದು. ನನಗೆ ನನಗೆ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಈಗ ನಾನು ರಂಗ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ.
ಜನಪದ ಸೇವಾ ಟ್ರಸ್ಟಿಗೆ ಅದೊಂದು ಅದ್ಭುತವಾದ ಶಕ್ತಿ ಇತ್ತು ಅನಿಸುತ್ತೆ. ಒಂದು ಕ್ರೈಸಿಸನ್ನು ಗುರುತಿಸುತ್ತೆ, ಅದಕ್ಕೊಂದು ರೆಸ್ಪಾಂಡ್ ಮಾಡೋ ರೀತಿಯನ್ನು ತೋರಿಸ್ಕೊಡುತ್ತೆ. ದೆನ್ ಇಟ್ ಲೀವ್ಸ್ ಇಟ್. ಅದು ದಾದಾ ಅವರು ಭಾಳ ದೊಡ್ಡ ಸ್ಟ್ರೆಂತ್ ಅಂತ ಅನ್ನಿಸ್ತು ನನಗೆ. ಉದಾಹರಣೆಗೆ ಸಂತೋಷ್ ಸಾವಯವ ಕೃಷಿ ಬಗ್ಗೆ ಆರಂಭದಲ್ಲಿ ಮಾತಾಡ್ಕೊಂಬಂದರೆ, ಸಂತೋಷನ ಮಗನ ಕಾಲಕ್ಕೆ ಅಂದರೆ ಆ ತಲೆಮಾರಿಗೆ ಸುಸ್ಥಿರ ಅಭಿವೃದ್ಧಿ, ಅವನು ಅದ್ರ ಬಗ್ಗೆ ಭಾಳ ಪ್ಯಾಷನೇಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ. ಈಗ ಮನು ಅಂಥವರು ತುಂಬ ಇಂಟ್ರೆಸ್ಟಿಂಗ್ ಆದ ಕೆಲಸಗಳು, ಪ್ರಾಕೃತಿಕ ಸಂಪನ್ಮೂಲಗಳಿರ್ಬೋದು, ಕಾಡಿರ್ಬೋದು, ಇದೆಲ್ಲದಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ನುವ ಒಂದು ಹೊಸ ಒಳನೋಟ ಅದು. ಈಗಿನ ಪ್ರಸ್ತುತ ಸಮಸ್ಯೆಗಳೇನಿದೆ, ಪರಿಸರ ಸಮಸ್ಯೆ, ಕ್ಲೈಮೇಟ್ ಚೇಂಜ್ ಥರದ್ದಾಗಿರ್ಬೋದು, ಅಥವಾ ಬಯೋಡೈವರ್ಸಿಟಿ ಲಾಸ್ ಆಗಿರ್ಬೋದು, ಅಥವಾ ಸೋಷಿಯಲ್ ಇನಿಕ್ವಾಲಿಟಿ ಆಗಿರ್ಬೋದು, ಸೊ ಈ ಥರದ್ದಕ್ಕೆ ಹೇಗೆ ಈ ಥರದೊಂದು ಡಿಸೆಂಟ್ರಲೈಸ್ ಆಗದಂಥ ಒಂದು ಪೊಲಿಟಿಕಲ್ ಎಕಾನಮಿ ಉತ್ತರ ಆಗೋಕ್ಕೆ ಸಾಧ್ಯ ಅನ್ನೋದನ್ನು ನನ್ನ ಥಿಯರಿ ಮತ್ತು ಪ್ರಾಕ್ಟೀಸ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ನನಗೊಂದು ಇಡೀ ಜನಪದ ಸೇವಾ ಟ್ರಸ್ಟ್ ನನಗೊಂದು ಜಾಗ ಕೊಟ್ಟಿದೆ ಅಂತ ಅನಿಸುತ್ತೆ. ಈಗಿನ ಜನಕ್ಕೆ ನಾವು ಪ್ರೊಡಕ್ಷನ್ ಆಗಲಿ ಇನ್ನೊಂದಾಗಲಿ ಇದ್ರ ಮೇಲೇ ಜಾಸ್ತಿ ಯೋಚನೆ ಮಾಡ್ತೀವಿ ಹೊರತು ಹ್ಯೂಮನ್ ವ್ಯಾಲ್ಯೂಸ್ನ ಬಿಟ್ಟೇ ಬಿಟ್ಟಿದ್ದೀವಿ. ಸಸ್ಟೈನಬಿಲಿಟಿ ಅಂದರೆ ಏನು ಅಂತಲೇ ನಮಗೆ ಗೊತ್ತಿಲ್ಲ. ನನಗೂ ಇಲ್ಲಿಗೆ ಬಂದ ಮೇಲೇ ಅದು ಅರ್ಥ ಆಯಿತು. ಇವತ್ತಿಲ್ಲ ಅಂದಿದ್ರೆ ನಾನು ಜನಪದ ಸೇವಾ ಟ್ರಸ್ಟ್ಗೆ ಅವತ್ತು ಸುಮನಸ್ ಕರ್ಕೊಂಬಂದಿರಲಿಲ್ಲ ಅಂತಂದರೆ ಪ್ರಾಬ್ಲಿ ನಾನು ಯಾವ್ದಾದ್ರು ಒಂದು IT ಕಂಪ್ನಿಯಲ್ಲಿ ಏನೋ ಒಂದು ಮಾಡ್ತಿದ್ದೆ, ಇಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಲಿ 9 ರಿಂದ 5 ತನಕ ಮಷಿನ್ ಥರ ಕೆಲಸ ಮಾಡ್ತಿದ್ದೆ. ಮನುಷ್ಯ ಅಂದ್ರೇನು, ಮಷಿನ್ ಅಂದರೆ ಏನು ಅಂತ ಒಂದು ಡಿಫ್ರೆನ್ಸ್ ಕಂಡುಹಿಡಬೇಕು ಅಂತಂದರೆ ಮನುಷ್ಯನಿಗೆ ನೇಚರ್ದೊಂದು ಟಚ್ ಇರಬೇಕು. ಅದು ಜನಪದ ಸೇವಾ ಟ್ರಸ್ಟಿಂದ ಕಲ್ತ್ಕೊತೀವಿ. ಕರುಣಾಗ್ರಹದ ಅಂಗವಿಕಲ ಮಕ್ಕಳು SSLC ಓದಿ, PUC ಓದಿ, ಡಿಗ್ರಿ ಮಾಡಿಕೊಂಡು ನಗರಗಳಿಗೆ ವಲಸೆ ಹೋಗಬಾರ್ದು ಅಂತ ಕೂಡ ಜನಪದ ಸೇವಾ ಟ್ರಸ್ಟ್ನ ಆಶಯಗಳಲ್ಲಿ ಒಂದಾಗಿತ್ತು. ಹಾಗಾಗಿ ಮೇಲ್ಕೋಟೆಯಿಂದ 5 ಕಿಲೋಮೀಟರ್ ದೂರದಲ್ಲಿ ಸುಮಾರು ಒಂದು 20 ಎಕರೆ ಭೂಮಿಯನ್ನು ಖರೀದಿ ಮಾಡಿ ಆ ಅಂಗವಿಕಲ ಮಕ್ಕಳು ಕೃಷಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ತಮ್ಮ ಜೀವನವನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಹೊಸ ಜೀವನ ದಾರಿಯನ್ನು ಒಂದು ಕೇಂದ್ರವನ್ನು ಜನಪದ ಸೇವಾ ಟ್ರಸ್ಟ್ 70ರ ದಶಕದಲ್ಲಿ ಪ್ರಾರಂಭ ಮಾಡ್ತು. ಆದರೆ 80ರ ದಶಕದಲ್ಲಿ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಸುಸ್ಥಿರ ಬದುಕಿನ ಬಗ್ಗೆ ಮಾತಾಡೋದಕ್ಕೆ, ಒಂದು ಸುಸ್ಥಿರ ಸಮಾಜವನ್ನು ಕಟ್ಟೋದ್ರ ಬಗ್ಗೆ, ಪರಿಸರ ಹಾಳಾಗ್ತಾ ಇರೋದಕ್ಕೆ ಅನೇಕ ಕಾರಣಗಳು ಮನುಷ್ಯನ ಜೀವನ ಶೈಲಿಗೆ ಸಂಬಂಧಪಟ್ಟಿದ್ದಾಗಿದೆ ಅನ್ನೋ ಮಾತುಗಳು ಬಹಳ ಗಟ್ಟಿ ಧ್ವನಿಯಲ್ಲಿ ಇಡೀ ಜಾಗತಿಕ ಮಟ್ಟದಲ್ಲಿ ಕೇಳಕ್ಕೆ ಬರೋಕ್ಕೆ ಶುರುವಾಯಿತು. ನಾವೆಲ್ಲ ಬಹಳ ಯುವಕರಾಗಿ ಹೊಸ ಜೀವನದಾರಿ ಕೇಂದ್ರವನ್ನು ಒಂದು ಸುಸ್ಥಿರ ಬದುಕಿನ ಹುಡುಕಾಟದ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅಂಥೇಳಿ 1985-86ರಲ್ಲಿ ಹೊಸ ಜೀವನದಾರಿಗೆ ಇನ್ನೊಂದು ಹೊಸ ಅರ್ಥವನ್ನು ಹುಡುಕಕ್ಕೆ ಶುರು ಮಾಡಿದ್ವಿ. Be it capitalism, be it communism, be it any of your ism, a common thread connecting modern forms of economic systems is centralization. And Hosa Jeevanadari actually questions the need for centralization. ಮುಖ್ಯವಾಗಿ ಇಲ್ಲಿ ನಾವು ಸಾವಯವ ಕೃಷಿ ವಿಚಾರ ಮಾತಾಡ್ತಾ ಇದ್ದೀವಿ, ಸುಸ್ಥಿರ ಬದುಕಿನ ವಿಚಾರ ಮಾತಾಡ್ತಾ ಇದ್ದೀವಿ, ಪರಿಸರ ಮತ್ತು ಮಾನವ ಸಂಬಂಧಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೊಸ ತಲೆಮಾರಿನ ಯುವಕರು ಈ ವಿಚಾರಕ್ಕೆ ಎಷ್ಟೊಂದು ಮಾರು ಹೋಗ್ತಾ ಇದ್ದಾರೆ, ಇಷ್ಟಪಟ್ಟು ಬರ್ತಾ ಇದ್ದಾರೆ ಅಂತಂದರೆ ನಮ್ಮ ನಿರೀಕ್ಷೆಗೂ ಮೀರಿ ಇಲ್ಲಿ ಒಂದು ದೊಡ್ಡ ವಿಚಾರವನ್ನು ಹಂಚುವಂಥ ಕೆಲಸ ನಡೀತಾ ಬರ್ತಾ ಇದೆ. They are not a bunch of academics sitting there trying to think through what might be a theory of decentralization. I mean, there are a lot of us that do that. Hosa Jeevanadari is unique because they are trying to develop a theory of decentralization through praxis. ಹೊಸ ಜೀವನದಾರಿ ಕೇಂದ್ರದಲ್ಲಿ ಬರೀ ತರಬೇತಿ, ವಿಚಾರ ಮಂಥನ ಇದಷ್ಟೇ ಅಲ್ಲದೇ ಒಂದು ಕೆಲವು ಚಟುವಟಿಕೆಗಳು ಕೂಡ ಬಹಳ ಗಟ್ಟಿಯಾಗಿ ನಡೀತಾ ಇವೆ. ಒಂದು ನೆನೆಬನ ಅಂತ ಒಂದು ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ. So Nenebana it's a plot, it's a conservation plot we could say, and what we are doing is we are trying to trying eco restoration in this plot here, and so we have been choosing all the indigenous species from the areas around here, and we've been raising them in nurseries, and we've been conserving them here. This is called ex situ conservation. There is a lot of pressure
on the sanctuary, especially the anthropogenic pressure and encroachments and all that. So it is very important that we conserve these species of the region in an ex situ conservation plot, what we call Nenebana here. ಅದರ ಜೊತೆಗೇ ಕಳೆದ 25-30 ವರ್ಷಗಳಿಂದ ಖಾದಿ ಚಟುವಟಿಕೆಯನ್ನು ಕೂಡ ಮಾಡ್ತಾಯಿದೆ. ಜನಪದ ಖಾದಿ ಅನ್ನೋ ಹೆಸರಿನಲ್ಲಿ ಖಾದಿಯನ್ನು ಮಾಡ್ತಾಯಿದ್ದೀವಿ. ಇದು ಸಂಪೂರ್ಣವಾಗಿ ಜನಾಧಾರಿತ ಖಾದಿಯಾಗಿದೆ. ಇದು ಸರ್ಕಾರದಿಂದ ಅಥವಾ ಖಾದಿ ಬೋರ್ಡ್ ಅಥವಾ ಖಾದಿ ಆಯೋಗದಿಂದ ಹಣ ತೊಗೊಂಡು ನಡೆಸ್ತಾ ಇರೋ ಸಂಸ್ಥೆ ಅಲ್ಲ. The weaver in any cycle is completely cut off. The weaver's job is to sit and weave in some little hamlet somewhere, not knowing who's the big giant who's making money off it. We have a maximum limit of work which says that you can work only till this amount and you should not be working. Only because to make sure that they have the time to explore what is the result of what they are doing. ಇಲ್ಲಿ ನಾವು ಖಾದಿಯನ್ನು ನೈಸರ್ಗಿಕ ಬಣ್ಣ ಬಳಸಿ ಖಾದಿಗೆ ದಾರಕ್ಕೆ ಬಣ್ಣ ಹಾಕಿ ಖಾದಿ ಬಟ್ಟೆಯನ್ನು ನೇಯ್ತಾ ಇದ್ದೀವಿ. ಇನ್ನೂ ಒಂದು ವಿಶೇಷ ಅಂದರೆ ಇದರಲ್ಲಿ ಬರ್ತಕ್ಕಂಥ ಹೆಚ್ಚಿನ ಲಾಭ ಏನಿದೆ ಎಲ್ಲವೂ ಕೂಡ ಅಲ್ಲಿ ಕೆಲಸ ಮಾಡುವಂಥ ಕುಶಲಕರ್ಮಿಗಳಿಗೆ ಹೋಗುತ್ತೆ. There's a theatre that happens yearly where they perform some kind of a play. Then there is film screening sessions that happen here. ಪ್ರತಿ ತಿಂಗಳಿಗೊಂದು ಸಲ ಅವರವರ ಮನೆಯಿಂದ ಆಹಾರವನ್ನು ತಂದು ಎಲ್ಲರೂ ಹಂಚ್ಕೊಂಡು ಊಟ ಮಾಡ್ತಾರೆ. ವರ್ಷಕ್ಕೊಂದು ಸಲ ಪ್ರವಾಸ ಹೋಗ್ತಾರೆ. ಹೀಗೆ ಅವ್ರ ಇಡೀ ಬದುಕು ಒಂದು ಸುಂದರವಾಗಿ ಆಗಬೇಕು, ಅದಕ್ಕೊಂದು ಅರ್ಥ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನೇಕಾರನಾಗೆ ಉಳಿಸದೆ ಅವರೊಂದು ಇಡೀ ಒಂದು ವ್ಯಕ್ತಿತ್ವ ನಿರ್ಮಾಣದ ಕಡೆಗೆ ಜನಪದ ಖಾದಿ ಕೆಲಸ ಮಾಡ್ತಾಯಿದೆ. ಇಲ್ಲಿಯ ಒಂದು ಸಾಮರಸ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು, ಒಂದು ಕಡೆ ಪರಿಸರ, ಇನ್ನೊಂದು ಅಗತ್ಯವಾದ ಅಭಿವೃದ್ಧಿ ಅಂತ ಹೇಳ್ತೀವಿ, ಇನ್ನೊಂದು ಕಡೆ ಜನಪರ ಮೌಲ್ಯಗಳು, ಇವುಗಳನ್ನ ಹೇಗೆ ಕಾಪಾಡ್ಕೊಂಡು ಮುಂದೆ ಹೋಗೋದು ಅನ್ನೋದು ಒಂದು ದೊಡ್ಡ ಬ್ಯಾಲೆನ್ಸಿಂಗ್ ಆ್ಯಕ್ಟ್. ಇದನ್ನು ಮಾಡೋದಕ್ಕೆ ಇಂಥ ಚಿಂತನೆಗಳನ್ನ ಕಾಪಾಡ್ಕೊಂಡ್ಬಂದಿರುವಂಥ ಒಂದು ಜಾಗ ಜನಪದ ಸೇವಾ ಟ್ರಸ್ಟ್ ಅಂತ ಹೇಳ್ತೀನಿ. ಯಾಕೆಂದರೆ ಈ ಚಿಂತನೆಗಳು ಭಾಳ ಹಿಂದೆ ಹೋಗ್ತಾ ಇದೆ. ಅಭಿವೃದ್ಧಿ ವೇಗದಲ್ಲಿ ಈ ರೀತಿ ಚಿಂತನೆ ಏನು ಜನಪರ ಮತ್ತು ಪರಿಸರ ಪರ ಚಿಂತನೆಗಳು ಭಾಳ ಕಡಿಮೆ ಆಗಿದೆ. ಜನಪದ ಸೇವಾ ಟ್ರಸ್ಟ್ನ ಮತ್ತೊಂದು ಪ್ರಮುಖವಾದ ಚಟುವಟಿಕೆ ಅಂತಂದರೆ ಜನಪದ ವಿಚಾರ. ಜನಪದ ಸೇವಾ ಟ್ರಸ್ಟ್ ಕಳೆದ 18 ವರ್ಷಗಳಿಂದ ನಡೆಸ್ತಾ ಇರ್ತಕ್ಕಂತಹ ಒಂದು ವೈಚಾರಿಕ ಮಾಸಪತ್ರಿಕೆ. ಈ ಮಾಸಪತ್ರಿಕೆಯಲ್ಲಿ ಗಾಂಧಿ ವಿಚಾರದ ಹಿನ್ನೆಲೆಯಲ್ಲಿ ಅಭಿವೃದ್ಧಿ, ಪರಿಸರ, ಗ್ರಾಮೀಣ ಬದುಕು ಇದನ್ನೆಲ್ಲನ ಇಟ್ಕೊಂಡು ಒಂದು ಲೇಖನಗಳ ಸಂಗ್ರಹವನ್ನು ಪ್ರತಿ ತಿಂಗಳು ಜನಪದ ವಿಚಾರ ಅನ್ನೋ ಮಾಸಪತ್ರಿಕೆಯ ರೂಪದಲ್ಲಿ ತರ್ತಾ ಇದ್ದೀವಿ. What Dada Kaulgi and the Janapada Seva Trust have done is to basically not only conceive of a world where there are alternatives to mass production and mass consumption, because you want alternatives to mass destruction, but they actually demonstrate what might be possible. ಸಾರ್ವಜನಿಕ ಸೇವಾ ಸಂಸ್ಥೆಯಲ್ಲಿ ಒಂದು 50 ವರ್ಷ ಬಹಳ ದೀರ್ಘವಾದ ಅವಧಿ ಅಂತ ನಾನು ಅಂದ್ಕೊಳ್ತೀನಿ. ಹಾಗಾಗಿ 50 ವರ್ಷ ಏನು ಮುಗಿದಿದೆ, ಮುಂದಿನ ಕಾಲಘಟ್ಟದಲ್ಲಿ ಜನಪದ ಸೇವಾ ಟ್ರಸ್ಟ್ ನೋಡಬೇಕಾದಂಥ, ಸ್ವೀಕರಿಸಬೇಕಾದಂಥ ಸವಾಲುಗಳು ಬೇರೆಯೇ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಜನಪದ ಸೇವಾ ಟ್ರಸ್ಟಿಗೆ ಒಂದು ಪರಂಪರೆ ಇದೆ. ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರ ವಿಚಾರದಿಂದ ಪ್ರೇರಣೆಯನ್ನು ಪಡೆದಿರುವಂಥ ಸಂಸ್ಥೆಯಾಗಿದೆ. ಹಾಗಾಗಿ ಈ ಕಾಲಘಟ್ಟದ ದೊಡ್ಡ ಸಮಸ್ಯೆ ಅಂತಂತಂದರೆ ಅಭಿವೃದ್ಧಿಯ ಸಮಸ್ಯೆಯಾಗಿದೆ, ಮತ್ತು ಪರಿಸರದ ಸಮಸ್ಯೆ ಇದೆ, ಮತ್ತು ನಗರೀಕರಣ ಒಂದು ದೊಡ್ಡ ಸಮಸ್ಯೆಯಾಗಿ ಉಂಟಾಗ್ತಾ ಇದೆ. ನೀವು ನಗರದ ಒಬ್ಬ ಯುವಕನಿಗೆ ನೀರಿನ ಸಮಸ್ಯೆ ಬಗ್ಗೆ ಮಾತಾಡಿದ್ರೆ, ಅಥವಾ ಆಹಾರದ ಉತ್ಪತ್ತಿ ಕಮ್ಮಿ ಆಗ್ತಿರೋದ್ರ ಬಗ್ಗೆ ಮಾತಾಡಿದ್ರೆ, ಗ್ರಾಮೀಣ ಜನ ನಗರದ ಕಡೆಗೆ ಹೋಗ್ತಾ ಇರೋದ್ರ ಬಗ್ಗೆ ಮಾತಾಡ್ತಾ ಇದ್ದರೆ, ಅಥವಾ ಭೂಮಿಯ ಫಲವತ್ತು ಹಾಳಾಗ್ತಿರೋದ್ರ ಬಗ್ಗೆ ಮಾತಾಡಿದ್ರೆ ಅವ್ನಿಗೆ ಅವನಿಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕಂದರೆ ಯಾವುದೋ ಅವನ ಅನುಭವಕ್ಕೆ ಬಂದಿಲ್ಲ, ಬರದಂಗೆ ಒಂದು ವ್ಯವಸ್ಥೆ ಕೂಡ ನೋಡ್ಕೊಳ್ತಾ ಇದೆ. ಈ ಸಮಸ್ಯೆಗಳಿಗೆ ಮುಖಾಮುಖಿಯಾಗಿ ಮಾಡಿ
ಹೊಸ ತಲೆಮಾರಿನ ಯುವಕರು ಈ ಸಮಸ್ಯೆಗಳಿಗೆ ಒಂದು ಹೊಸ ಉತ್ತರವನ್ನು ಹುಡುಕೋ ಹಾಗೆ ಮಾಡಬೇಕಾದ್ದು ಜನಪದ ಸೇವಾ ಟ್ರಸ್ಟಿನ ಸಂಸ್ಥೆ ಅಂತ ಜವಾಬ್ದಾರಿ ಅಂತ ನಾನು ಅಂದ್ಕೊಳ್ತೀನಿ. ಐ ಕ್ರಿಯೇಟ್ ಎ ಮಾಡೆಲ್ ಎಲ್ಲಿ ಎಟ್ ಎ ಸ್ಮಾಲ್ ಲೆವೆಲ್, ಸರಿಯಾದ ಮಾದರಿ. ಈ ಮಾದರಿ ನೀವು ನೋಡಿದರೆ ಯು ಕ್ಯಾನ್ ರಿಪ್ಲಿಕೇಟ್ ಇಟ್ ಇನ್ ಯುವರ್ ಓನ್ ಸ್ಮಾಲ್ ಕಮ್ಯುನಿಟಿ. ಸೊ ಇದು ನೀವು ಹೇಗೆ ನೋಡಿದರೂ ಕೂಡ ಅದು ಒಂದು ಟ್ಯಾಂಜಿಬಲ್ ಅದು ಭಾಳ ಮಾಡ್ಬೋದಾದ ಮಾದರಿ ಅನ್ನೋಷ್ಟರ ಮಟ್ಟಿಗಿದೆ. ಐ ಥಿಂಕ್ ದಿಸ್ ಈಸ್ ದಿ ಯುನೀಕ್ ಕಾಂಟ್ರಿಬ್ಯೂಷನ್ ಆಫ್ ಜನಪದ ಸೇವಾ ಟ್ರಸ್ಟ್ ಅಂತ. ಮುಂಚಿನಿಂದ ನಾವು ನಡೆಸ್ಕೊಂಬಂದಿರೋ ಪದ್ಧತಿ ಏನಂತಂದರೆ ಯಾವುದೇ ಒಂದು ಸರ್ಕಾರದ ಗ್ರ್ಯಾಂಟ್ ಆಗಲಿ ಇನ್ನೇನೋ ಆಗಲಿ ನಾವು ತೊಗೊಳ್ಳೋದಿಲ್ಲ ಅನ್ನೋದು ಮುಂಚೆಯಿಂದ ಬಂದಂಥ ಒಂದು ಬದ್ಧತೆ. ಯಾಕೆ ಅಂತಂದರೆ ಕಮ್ಯುನಿಟಿ ಬೇಸ್ಡಾಗೆ ನಡಿಬೇಕು. ಸಹಕಾರ ತತ್ವದಲ್ಲೇ ಇದು ನಡೆದಾಗ ಮಾತ್ರ ಇದು ನಿಜವಾಗ್ಲೂ ಸಾವಯವ ಆಗುತ್ತೆ ಮತ್ತು ಸರಿಯಾದ ದಿಕ್ಕಿನಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ಮುಂಚಿನಿಂದ ಇದ್ದಂಥ ಒಂದು ಪದ್ಧತಿ. ಮತ್ತು ನಮ್ಮ ಅಕೌಂಟಬಿಲಿಟಿ ಅನ್ನೋದು ಸಮಾಜಕ್ಕಿರುತ್ತೆ. ಯಾವುದೇ ಸಂಸ್ಥೆ ಆಗಲಿ ಯಾವುದೇ ಒಂದು ವಿಚಾರ ಆಗಲಿ ಜನರ ಮಧ್ಯೆ ಇರಬೇಕು. ಜನಕ್ಕೆ ಇದರಿಂದ ಸಮಾಜಕ್ಕೆ ಒಳಿತ ಆಗ್ತಾ ಇದೆ ಅಂದರೆ ಜನ ಉಳಿಸ್ಕೊಳ್ತಾರೆ. ಸಮಾಜಕ್ಕೆ ಇದು ಬೇಡ ಅಂದ ದಿವಸ ಅದಕ್ಕೆ ಸಹಾಯ ಮಾಡೋದಿಂತ ಹೋಗುತ್ತೆ. ಅದು ಇರಲೂಬಾರ್ದು, ಇರಲವೆಂಟ್ ಆಗಿದ್ದು ಅಪ್ರಸ್ತುತವಾದಂಥ ಯಾವುದೇ. ಹಾಗಾಗಿ ಜನಪದ ಸೇವಾ ಟ್ರಸ್ಟ್ ಪ್ರಸ್ತುತವಾಗಿರೋದ್ರಿಂದ ಕಳೆದ 50 ವರ್ಷಗಳಿಂದ ಅನೇಕ ಜನರು ಇದಕ್ಕೆ ಸಹಾಯ ಮಾಡ್ತಾ ಬಂದಿದ್ದಾರೆ. ಹಾಗಂತ ಬಹಳ ದೊಡ್ಡ ಹಣ ಬಂದಿದೆಯಾ ಅಂತ ಕೇಳಿದ್ರೆ ಜನಪದ ಸೇವಾ ಟ್ರಸ್ಟ್ ತುಂಬ ಹಣ ಬಂದಿಲ್ಲ. ಹಾಗಾಗಿ ಬಹಳ ದೊಡ್ಡ ಮೂಲ ನಿಧಿಯನ್ನು ಇಟ್ಕೊಂಡು ಅದರ ಬರೋ ಬಡ್ಡಿ ಹಣದಲ್ಲಿ ಸಂಸ್ಥೆಯನ್ನು ನಡೆಸಬೇಕು ಅನ್ನೋದು ಕೂಡ ಜನಪದ ಸೇವಾ ಟ್ರಸ್ಟ್ಗೆ ಅತ್ಯಂತ ವೈಚಾರಿಕವಾಗಿ ಒಪ್ಪದೇ ಇರೋವಂಥ ಒಂದು ವಿಚಾರ ಆಗಿದೆ. ಇದಕ್ಕೆ ಬಹಳ ದೊಡ್ಡ ಶ್ರೀಮಂತರಿಂದ ವಿದೇಶಿ ಹಣದಿಂದ ನಡೀತಿದೆಯಾ ಅಂತ ಕೇಳಿದರೆ ಹಾಗೂ ಅಲ್ಲ. ಇದು ಸಮಾಜದ ಎಲ್ಲ ವರ್ಗದ ಜನರು ತಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಇದು ಸಮಾಜಕ್ಕೆ ನಾನು ಮಾಡಬೇಕಾದ ಜವಾಬ್ದಾರಿ ಅಂತ ಹೇಳಿಕೊಂಡು ಸ್ವಯಂ ಪ್ರೇರಣೆಯಿಂದ ಕೊಡ್ತಾ ಬಂದಿರೋ ಹಣದಲ್ಲಿ ನಡೆದಿದೆ. I see Janapad Seva Trust and the Hosa Jeevanadari as an institution that might at some day reinvent the world. I mean, they are developing a toolbox, if you will. Toolbox that is both moral and material to actually fundamentally reinvent the world around us. ಕಳೆದ 2 ವರ್ಷದ ಹಿಂದೆ ಜನಪದ ಸೇವಾ ಟ್ರಸ್ಟ್ಗೆ 50 ವರ್ಷ ಆದಾಗ ಒಂದು ಚಿನ್ನದ ಹಬ್ಬವನ್ನು ಕೂಡ ನಾವಿಲ್ಲಿ ಆಚರಣೆ ಮಾಡಿದ್ವಿ. ಅಲ್ಲಿ ಒಂದಿಬ್ಬರು ಹೇಳಿದ ಮಾತು ನನಗೆ ಭಾಳ ಚೆನ್ನಾಗಿ ಜ್ಞಾಪಕ ಇದೆ. 50 ವರ್ಷದಲ್ಲಿ ನಾವೇನೋ ಮಾಡೋಕ್ಕೋಗಿ ಇನ್ನೆಲ್ಲಿಗೂ ಹೊರಟೋಗ್ಬಿಟ್ಟಿದ್ದೀವಿ. ನಮಗೆ ಸದಾಕಾಲ ಒಂದು ಮೈಲ್ ಸ್ಟೋನ್ ಅಂದರೆ ಅಥವಾ ಒಂದು ದಿಕ್ಸೋ ಜಾಗ ಅಂತಂದರೆ ಮೇಲುಕೋಟೆ ಜನಪದ ಸೇವಾ ಟ್ರಸ್ಟ್. ಹೆಂಗೆ ಒಂದು ಸ್ವಯಂ ಸೇವಾ ಸಂಸ್ಥೆ ಹೇಗಿರಬೇಕು ಅದು ಹಾಗೆ ಉಳ್ಕೊಂಡು ಬಂದಿದೆ. ಹಾಗಾಗಿ ನಾವು ತಪ್ಪಿಸ್ಕೊಂಡಿರೋ ರಸ್ತೆನ ಮತ್ತೆ ಹುಡುಕೊಂಡು ಬರಬೇಕಾದ ಜಾಗ ಅಂದರೆ ಜನಪದ ಸೇವಾ ಟ್ರಸ್ಟ್ ನಿಂತಿರೋ ಜಾಗದಲ್ಲಿ ಮತ್ತೆ ನಾವು ಶುರು ಮಾಡಬೇಕು ಅಂತ ಒಂದೆರಡು ಬಹಳ ದೊಡ್ಡ NGOಗಳ ಮುಖ್ಯಸ್ಥರು ಮಾತಾಡಿದ್ರು. ಅದು ಒಂದು ರೀತಿ ಭಾಳ ಸಲ ನಾವೇನೇ ಏನು ದಾರಿ ತಪ್ಪಿಟ್ಟಿದ್ದೀವಿ ಅಂತಿದ್ದಾಗೆಲ್ಲ ನೀವು ದಾರಿಯಾಗಿ ಸರಿಯಾಗಿದ್ದೀರಿ ಅಂತ ಆ ದೊಡ್ಡ ಸ್ನೇಹಿತರು ಹೇಳಿದ್ದು ನಮಗೆ ನಮ್ಮ ಬಗ್ಗೆನೇ ನಮಗೆ ಒಂದು ರೀತಿ ಧೈರ್ಯವನ್ನು ತಂದು ಕೊಡ್ತು ಅಂತ ನನಗನ್ಸುತ್ತೆ.